ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 4ನೇ ತರಗತಿಯ ಇಂಗ್ಲೀಷ್ನಲ್ಲಿ ಒಂದು FA3 ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಹತ್ರ LBAಗಳು ಸಿಗ್ತವೆ. ಸೊ 4ನೇ ತರಗತಿ 5, 6, 7 ಕನ್ನಡ ಇಂಗ್ಲೀಷ್ ಪರಿಸರ ಸಿಗ್ತದೆ. ಸೊ ಯಾರಿಗೆ ಬೇಕನ್ನೋರು ಜಸ್ಟ್ ನಂಬರ್ ಶೇರ್ ಮಾಡ್ತೀನಿ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕ ತಾವುಗಳು ಏನು ಮಾಡ್ಬೋದು ಅಂತಂದರೆ PDF ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸೊ ಎಲ್ಲರೂ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಹೀಗಿದೆ. ನಾಲೆಜ್ಗೆ 30%, ಕಾಂಪ್ರಿಹೆನ್ಷನ್ 30%, ಅಪ್ಲಿಕೇಶನ್ 20, ಎಕ್ಸ್ಪ್ರೆಷನ್ ಆರ್ ಕ್ರಿಯೇಟಿವಿಟಿಗೆ 20% ಇದೆ. ಇನ್ನು ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ ಈಸಿ 30%, ಎವರೇಜ್ 50%, ಡಿಫಿಕಲ್ಟ್ 20%, ಓವರಾಲ್ 100%. ಕೇವಲ 2 ಯೂನಿಟ್ ತೊಗೊಂಡಿದ್ದೀವಿ. ಸೊ 6th ಫಾರ್ಮಿಂಗ್ ಇದೆ, 7th ಪ್ರೊಫೆಷನ್ ಇದೆ. ಸೊ ಫಾರ್ಮಿಂಗ್ ಅಂತಕ್ಕಂಥ ಯೂನಿಟ್ ಮೇಲೆ 1 ಮಾರ್ಕರ್ದು 4 ಕ್ವಶನ್ಸು, 2 ಮಾರ್ಕರ್ದು 3 ಕ್ವಶನ್ಸು, ಓವರಾಲ್ 7 ಕ್ವಶನ್ಸು 10 ಮಾರ್ಕ್ ಇದೆ. ಇನ್ನು ಪ್ರೊಫೆಷನ್ದಿಂದ 1 ಮಾರ್ಕರ್ದು 5 ಇದ್ದಾವೆ, 5 ಕ್ವಶನ್ಸು 5 ಮಾರ್ಕನ್ನು ತೊಗೊಂಡಿದ್ದೀವಿ. ಸೊ ಟೋಟಲಿ 1 ಮಾರ್ಕರ್ದು ಎಷ್ಟಿದ್ದಾವೆ ಅಂದರೆ 9 ಇದ್ದಾವೆ, 2 ಮಾರ್ಕರ್ದು 3 ಇದ್ದಾವೆ, 12 ಕ್ವಶನ್ಸ್ ಇದ್ದಾವೆ. 15 ಮಾರ್ಕ್ಗಳ ಮೇಲೆ FA3 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನಾವು ಪೋಸ್ಟ್ ಮಾಡಿರೋದು. ಇದು ಕೀ ಆನ್ಸರ್ ಪೇಜ್ ಇದೆ. ಫಾರ್ಮೇಟಿವ್ ಅಸೆಸ್ಮೆಂಟ್ FA3 ನವಂಬರ್ ಡಿಸೆಂಬರ್ 2025-26 LBA ಬೇಸ್ಡ್ ಕ್ವಶನ್ ಪೇಪರ್ ಕೀ ಆನ್ಸರ್ ಕ್ಲಾಸ್ 4 ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾರ್ಕ್ 50 ಟೈಮ್ 40 ಮಿನಿಟ್ಸ್ ಅಂತ ಇತ್ತು. ಸೊ ಫಸ್ಟ್ 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. ಕರೆಕ್ಟಾಗಿರ್ತಕ್ಕಂಥ ಆಪ್ಷನನ್ನು ಚೂಸ್ ಮಾಡಿ ಬರಿಬೇಕಿತ್ತು. ಫಸ್ಟ್ ಒನ್, ವಾಟ್ ಆಸ್ ಅ ಫೋಟೋಗ್ರಾಫರ್ ಯೂಸ್ ಟು ಕ್ಯಾಪ್ಚರ್ ಪಿಕ್ಚರ್ಸ್ ಅಂತ ಇತ್ತು. A paint brush, B a camera, C a pair of scissors, D a whistle. So the right answer is option B a camera ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಸೆಕೆಂಡ್ ಒನ್, ವಿಚ್ ಆಫ್ ದೀಸ್ ಈಸ್ ಅ ಡೂಯಿಂಗ್ ವರ್ಡ್ ಅಂತ ಕೇಳಿದ್ರು. A ಬ್ಯೂಟಿಫುಲ್, B ಸ್ಟ್ರೀಟ್, C ಮೆಂಡಿಂಗ್, D ಹ್ಯಾಪಿ. ಸೊ ಡೂಯಿಂಗ್ ವರ್ಡ್ ಯಾವುದಪ್ಪ ಅಂದರೆ ಆಪ್ಷನ್ C ಮೆಂಡಿಂಗ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಇನ್ನು ಸೆಕೆಂಡಲ್ಲಿ ಪಿಕ್ಔಟ್ ದ ಆಡ್ ಒನ್ ಔಟ್ ಅಂತ ಇದೆ. ಸೊ 2 ಮಾರ್ಕರ್ ಕ್ವಶನ್ಸ್ ಇತ್ತು. ಪ್ರಶ್ನೆ 3 ಇತ್ತು, ವಿಲೇಜ್, ರೂರಲ್ ಏರಿಯಾ, ಸಿಟಿ ಇದೆ, ಯಾವುದು ಇದರಲ್ಲಿ ಆಡ್ ಇದೆ ಅಂತಂದರೆ ಸಿಟಿ ಅಂತಕ್ಕಂಥದ್ದು ರೈಟ್ ಆನ್ಸರ್. 4ರಲ್ಲಿ ಕೌಸ್, ಶೀಪ್, ಹೆನ್, ಡಾಗ್ ಇದೆ. ಸೊ ಆಡ್ ಒನ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಡಾಗ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರ್ತದೆ. ಇನ್ನು 1 ವರ್ಡ್ ಇದ್ದಾವೆ. ಸೊ ಟೋಟಲಿ 2 ಕ್ವಶನ್ಸು, ಈಚ್ ಅ ಕ್ವಶನ್ ಕ್ಯಾರಿ 1 ಮಾರ್ಕರು. ಸೊ 2 ಕ್ವಶನ್ 2 ಮಾರ್ಕರ್. 5th ಒನ್, ಅ ಪರ್ಸನ್ ಹೂ ವರ್ಕ್ಸ್ ಇನ್ ಅ ಫಾರ್ಮ್ ಅಂತ ಇದೆ. ಸೊ ಇದನ್ನು ನಾವೇನಂತ ಕರಿತೀವಿ, ಫಾರ್ಮರ್ ಅಂತಲೇ ಹೇಳೋದು. 6th ಆ ಬೇಬಿ ಶೀಪ್ ಅಂತ ಇದೆ. ಸೊ ಆ ಬೇಬಿ ಶೀಪ್ಗೆ ಕರಿತಕ್ಕಂಥದ್ದು ಲ್ಯಾಂಬ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಇನ್ನು 1 ಮಾರ್ಕರ್ದು 3 ಕ್ವಶನ್ಸ್ ಇದ್ದಾವೆ. ಇವುಗಳನ್ನ 1 ವರ್ಡ್ ಅಥವಾ ಸೆಂಟೆನ್ಸಲ್ಲಿ ಆನ್ಸರ್ಗಳನ್ನ ಮಾಡಬೇಕು. ಸೊ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ಗೆ 1 ಮಾರ್ಕರು, 3 ಕ್ವಶನ್ಸು 3 ಮಾರ್ಕರು. 7th ಒನ್, ಹೂ ರೋಡ್ ದ ಪೋಯಮ್ ದ ಬಲೂನ್ ಮ್ಯಾನ್ ಅಂತ ಕೇಳಿದ್ದಾರೆ. ಸೊ ದ ಬಲೂನ್ ಮ್ಯಾನ್ ಪೋಯಮ್ ರಿಟನ್ ಬೈ ರೋಸ್ ಫ್ಲೈಮನ್ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಕೊಡಬೇಕಿತ್ತು. 8th ಕ್ವಶನ್, ಹೂ ಆಲ್ವೇಸ್ ಕಮ್ಸ್ ಆನ್ ಮಾರ್ಕೆಟ್ ಡೇ ಇನ್ ದ ಪೋಯಮ್ ಅಂತ ಕೇಳಿದರು. ದ ಬಲೂನ್ ಮ್ಯಾನ್ ಆಲ್ವೇಸ್ ಕಮ್ಸ್ ಆನ್ ಮಾರ್ಕೆಟ್ ಡೇ ಇನ್ ದಿ ಪೋಯಮ್ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು 9th ವಾಟ್ ಕಲರ್ಸ್ ಆಫ್ ಬಲೂನ್ಸ್ ಡಸ್ ದ ಬಲೂನ್ ಮ್ಯಾನ್ ಹೋಲ್ಡ್ ಅಂತ ಕೇಳಿದ್ದಾರೆ. ರೆಡ್, ಪರ್ಪಲ್, ಗ್ರೀನ್ ಆ್ಯಂಡ್ ಬ್ಲೂ. ದೀಸ್ ಕಲರ್ಸ್ ಆಫ್ ಬಲೂನ್ಸ್ ದ ಬಲೂನ್ ಮ್ಯಾನ್ ಹೋಲ್ಡೆಡ್ ಅಂತ ಬರೆದ್ರೆ ಸಾಕು. ಇನ್ನು 2 ಮಾರ್ಕರ್ದು 3 ಕ್ವಶನ್ಸ್ ಇದ್ದಾವೆ. ಈಚ್ ಅ ಕ್ವಶನ್ ಕ್ಯಾರಿ 2 ಮಾರ್ಕು, ಟೋಟಲಿ 6 ಮಾರ್ಕ್ ಇದ್ದಾವೆ. ಪ್ರಶ್ನೆ 5 ಇತ್ತು, ಹೂ ವಾಸ್ ಹನುಮಂತ ಆ್ಯಂಡ್ ವೇರ್ ಡಿಡ್ ಹಿ ಲಿವ್ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಹನುಮಂತ ವಾಸ್ ಅ ಕೈಂಡ್ ಫಾರ್ಮರ್ ಹೂ ಲಿವ್ಡ್ ಇನ್ ಅ ವಿಲೇಜ್ ಅಂತ ಬರೆದ್ರೆ ಸಾಕು. 11th ಒನ್, ವಾಟ್ ಡಿಡ್ ಅನಿಮಲ್ಸ್ ಡಿಡ್ ಹನುಮಂತ ಟ್ರೀಟ್ ಹೀಸ್ ಅನಿಮಲ್ಸ್ ಅಂತ ಇದೆ. ಈ ಹ್ಯಾಡ್ 2 ಕೌಸ್, 2 ಶೀಪ್, ಅ ಹೆನ್ ಆ್ಯಂಡ್ ಅ ಕಾಕ್ ಅಂತಕ್ಕಂಥದ್ದು ಇತ್ತು. 12th ಹೌ ಡಿಡ್ ಹನುಮಂತ ಟ್ರೀಟ್ ಹೀಸ್ ಅನಿಮಲ್ಸ್ ಅಂತ ಇದೆ. ಸೊ ಇದರಲ್ಲಿ ಹಿ ಟ್ರೀಟೆಡ್ ದೆಮ್ ಕೈಂಡ್ಲಿ, ಗೇವ್ ದೆಮ್ ಫುಡ್ ಆ್ಯಂಡ್ ಲಿಸನ್ ಟು ದೇರ್ ವರ್ಡ್ಸ್ ಅಂತ ಬರೆದ್ರೆ ಸಾಕು. ಇಷ್ಟು 4th ಇಂಗ್ಲೀಷಲ್ಲಿ FA3 ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀನಿ. ಯಾರಿಗೆಲ್ಲ LBAಗಳಾಗಿರ್ಬೋದು FA3 ಕ್ವಶನ್ ಪೇಪರ್ಗಳು ಬೇಕನ್ನೋರು ಸೊ ನಂಬರ್ ಶೇರ್ ಮಾಡ್ತೀನಿ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯದಿರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಷಯದ ಲಿಂಕ್ಗಳನ್ನು ಹಾಕಿದ್ದೀನಿ, ಅವುಗಳನ್ನು ಸಹಿತ ನೋಡಿ.